ಹಾಯ್ ಹೆಲೋ ನಮಸ್ತೆ, ನಾನು ವಿದ್ಯಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಉಪ್ಪಲ್ಲಿ ಹಾಕಿದಂಥ ಮಾವಿನಕಾಯಿಯ ಚಟ್ನಿ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಇದನ್ನು ನೀವು ಮನೇಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೊದಲಿಗೆ ನಾನು ಈ ಉಪ್ಪಲ್ಲಿ ಹಾಕಿರುವಂತಹ ಮಾವಿನಕಾಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ತೇನೆ. ನಾವು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ನಂತರ ಆ ಪಾತ್ರೆಯನ್ನು ಇಳಿಸಿ ಆ ಬಿಸಿ ನೀರಿಗೆ ಗೊರಟಾದಂಥ ಮಾವಿನಕಾಯಿಯನ್ನು ತಂದು ಆ ನೀರಲ್ಲಿ ಹಾಕ್ಕೊಳ್ಳಿ ಮತ್ತು ಅದನ್ನು ತಣ್ಣಗಾಗುವವರೆಗೆ ಹಾಗೆ ಬಿಡಬೇಕು. ಆಮೇಲೆ ಅದಕ್ಕೆ ನಾವು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು. ಮಾವಿನಕಾಯಿ ಎಷ್ಟುಂಟು ನೋಡಿ ಆ ಪ್ರಮಾಣಕ್ಕೆ ತಕ್ಕ ಹಾಗೆ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಮತ್ತು ಅದನ್ನು ಒಂದು ಗಾಳಿ ಆಡದ ಡಬ್ಬಿಗೆ ಶಿಫ್ಟ್ ಮಾಡಿ. ಇದನ್ನು ನಾವು ವರ್ಷ ಪೂರ್ತಿ ಯೂಸ್ ಮಾಡ್ಕೊಳ್ಬೋದು. ಈಗ ನಾವು ಈ ಮಾವಿನಕಾಯಿಯದ್ದೊಂದು ಚಟ್ನಿ ಮಾಡುವ. ನೋಡಿ, ಈಗ ನಾನು ಇದನ್ನು ಈ ರೀತಿ ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ. ಮಾವಿನಕಾಯಿಯನ್ನು ತುಂಬ ಸಣ್ಣಕ್ಕೆ ಹಚ್ಕೊಳ್ಬೇಕಂತ ಏನಿಲ್ಲ, ನಾನು ಹೆಚ್ಕೊಂಡಿದ್ದೇನಲ್ಲ ಅಷ್ಟು ಹೆಚ್ಕೊಂಡ್ರೆ ಸಾಕು. ಒಂದು ಬೌಲ್ನಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ಮತ್ತು 1 ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಒಂದು 3 ರಿಂದ 4 ಹಸಿಮೆಣಸು ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಳ್ಳಿ. ನಾನೊಂದು ಮಿಕ್ಸಿಯೊಳಗೆ ಹಸಿಮೆಣಸು, ತೆಂಗಿನಕಾಯಿ, ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೇನೆ, ನುಣ್ಣಗೆ ರುಬ್ಕೊಂಡಿದ್ದೇನೆ. ಅದಕ್ಕೆ ಈಗ ನಾನು ಕಟ್ ಮಾಡಿದಂಥ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇಲ್ಲ, ಮತ್ತು ಬೇಕಂದರೆ ಹಾಕ್ಕೊಳ್ಳುವ, ಯಾಕಂದರೆ ಇದು ಉಪ್ಪು ನೀರಲ್ಲಿ ಮುಳುಗಿಸಿಟ್ಟಿದ್ದರಿಂದ ಇದರಲ್ಲಿ ಉಪ್ಪಿರುತ್ತೆ. ತುಂಬ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಂತ ಇಲ್ಲ, ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೂ ನಡೀತದೆ. ಮಾವಿನಕಾಯಿ ಕಟ್ ಮಾಡುವಾಗ ಇಟ್ಟಿದ್ದ ಗೊರಟನ್ನು ಲಾಸ್ಟಿಗೆ ಚಟ್ನಿ ಮಿಕ್ಸಿ ಮಾಡಿದ ನಂತರ ಅದರ ಒಟ್ಟಿಗೆ ಹಾಕ್ಕೊಳ್ಬೇಕು. ಇದನ್ನು ಅನ್ನ, ಗಂಜಿ ಬರೀ ಹೀಗೆ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಮಾಡಿ ನೋಡಿ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳ್ತೀರಲ್ವ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿರಿ.